ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಿಮ್ಮ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಮುಗಿದಿದೆ. ನೀವೆಲ್ಲರೂ ಚೆನ್ನಾಗಿ ಎಕ್ಸಾಮನ್ನು ಬರೆದಿದ್ದೀರಿ ಅಂತ ಭಾವಿಸ್ತೇನೆ. ನೀವು ಬರೆದಿರುವಂಥ ಆನ್ಸರ್ ಸರಿನಾ ತಪ್ಪಾ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳಿ. ಅದಕ್ಕಿಂತಲೂ ಮುಂಚೆ ನೀವು ಮೊದಲ ಬಾರಿಗೆ ಚಾನಲನ್ನು ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಫಸ್ಟ್ ಕ್ವಶನ್, ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್, ಡಾಲ್ ಹೌಸಿ. ಸೆಕೆಂಡ್ ಕ್ವಶನ್, ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್, ನ್ಯೂ ಡೆಲ್ಲಿ. ಥರ್ಡ್ ಕ್ವಶನ್, ಆಪ್ಷನ್ ಬಿ ಈಸ್ ದಿ ರೈಟ್ ಆನ್ಸರ್, ರೆಡ್ ಸಾಯಿಲ್. ಫೋರ್ತ್ ಕ್ವಶನ್, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್, ಡಾಕ್ಟರ್ ಎಂ.ಎಸ್. ಸ್ವಾಮಿನಾಥನ್. Question number 5, option B is the right answer, Anaimudi. Sixth question, option B is the right answer, 1098. Seventh question, option D is the right answer, 1948. Eighth question, option A is the right answer, March 15th. ಈ ಎಲ್ಲ ಕ್ವಶನ್ಸ್ಗಳನ್ನು ನೀವು ಆನ್ಸರ್ ಬರೆದಿರ್ತೀರಿ ಅಂತ ಎನ್ಸ್ಕೊಳ್ತೇನೆ. ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳು ಕೂಡ ಬಂದಿದೆ. ಈಗಾಗಲೇ ನಿಮ್ಮ ಆನ್ಸರ್ಸ್ಗಳನ್ನು ಚೆಕ್ ಮಾಡಿರ್ತೀರಿ. ನಿಮಗೆ ಈ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಸಿಗಬಹುದು ಎಂಬುದನ್ನು ಕಮೆಂಟ್ಸ್ನಲ್ಲಿ ಮೆನ್ಷನ್ ಮಾಡಿ. ಆದರೆ ನಿಮ್ಮ ಸ್ಕೋರ್ ಬಗ್ಗೆ ಈಗ ಟೆನ್ಷನ್ ಮಾಡಲಿಕ್ಕೆ ಹೋಗಬೇಡಿ. ಎಷ್ಟೇ ಸರಿಯಾಗಿರಲಿ ಎಷ್ಟೇ ತಪ್ಪಾಗಿರಲಿ ಏನೂ ವರಿ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎಕ್ಸಾಮ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ದ ಪಾಸ್ಟ್ ಕೆನಾಟ್ ಬಿ ಚೇಂಜ್ಡ್, ದ ಫ್ಯೂಚರ್ ಈಸ್ ಯೆಟ್ ಇನ್ ಯೋರ್ ಹ್ಯಾಂಡ್ಸ್. ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ನ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಾನು ನನ್ನ ಚಾನೆಲ್ನಲ್ಲಿ ಸೈನ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕ್ತೇನೆ. ಅದನ್ನು ನೋಡಿ ನಿಮಗದು ಖಂಡಿತ ಯೂಸ್ ಆಗ್ಬೋದು. ಇಲ್ಲಿವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್.